ನಮಸ್ಕಾರ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕೆಇಎ ಯುಜಿಸಿಇಟಿ 2025 ಪ್ರವೇಶಕ್ಕೆ ಸಂಬಂಧಿಸಿ ಒಂದು ಪ್ರಮುಖ ಸೂಚನೆ ಹೊರಡಿಸಿದೆ. ಹೌದು. ನಾವು ಇವತ್ತು ಈ ಅಧಿಕೃತ ಸೂಚನೆ ದಿನಾಂಕ 02/8/2025 ರದ್ದು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಮುಖ್ಯವಾಗಿ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್, ಫಾರ್ಮಸಿ, ನರ್ಸಿಂಗ್ ಈ ಎಲ್ಲ ಕೋರ್ಸ್ಗಳಿಗೆ ಸೇರೋಕೆ ರೆಡಿ ಇರೋ ಅಭ್ಯರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಇದೆಯಲ್ಲ, ಆ ಪ್ರಕ್ರಿಯೆ ಮತ್ತೆ ಅದರಲ್ಲಿ ಬಂದಿರೋ ಹೊಸ ನಿಯಮಗಳ ಬಗ್ಗೆ ಕ್ಲಿಯರ್ ಮಾಡೋದು ನಮ್ಮ ಉದ್ದೇಶ. ಖಚಿತವಾಗಿ. ಇದು ಯುಜಿಸಿಇಟಿ 2025 ಅಭ್ಯರ್ಥಿಗಳಿಗೆ ತುಂಬಾನೇ ಇಂಪಾರ್ಟೆಂಟ್ ಮಾಹಿತಿ. ಮುಖ್ಯವಾಗಿ ಆಪ್ಷನ್ ಎಂಟ್ರಿ ಟೈಮಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಿದೆ. ಹೌದಾ? ಹೌದು. ಅದರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಈಗ. ಸರಿ, ಹಾಗಾದ್ರೆ ಮೊದಲು ಆಪ್ಷನ್ ಎಂಟ್ರಿ ಬಗ್ಗೆನೇ ಮಾತಾಡೋಣ. ಓಕೆ. ಸೂಚನೆ ಪ್ರಕಾರ ಸಿ2 ಮ್ಯಾಟ್ರಿಕ್ಸ್ ನೋಡ್ಕೊಂಡು ತಮ್ಗೆ ಬೇಕಾದ ಕಾಲೇಜ್, ಕೋರ್ಸ್ ಇವೆಲ್ಲ ಲಿಸ್ಟ್ ಮಾಡಬೇಕು ಅಲ್ವಾ, ಆಪ್ಷನ್ಸ್ ಅಂತ. ಹೌದು. ಇದು ಅವರ ಆದ್ಯತೆ ಮೇಲೆ ತಮ್ಮ ರ್ಯಾಂಕ್, ಇಂಟ್ರೆಸ್ಟ್ ಎಲ್ಲ ನೋಡಿ ಲಿಸ್ಟ್ ಮಾಡ್ತಾರೆ. ಇಲ್ಲಿ ತುಂಬಾನೇ ಎಚ್ಚರಿಕೆ ಬೇಕು ಅಂತ ಹೇಳ್ತಾರೆ. ಅಂದ್ರೆ ಫೈನಲ್ ಮಾಡೋ ಮೊದಲು ಚೆನ್ನಾಗಿ ಚೆಕ್ ಮಾಡಬೇಕು ಅಂತ. ಖಂಡಿತ. ಅದು ಬಹಳ ಕ್ರಿಟಿಕಲ್ ಸ್ಟೆಪ್. ಯಾಕಂದ್ರೆ ಆ ಲಿಸ್ಟ್ ಆಧಾರದ ಮೇಲೆಯೇ ಸೀಟು ಹಂಚಿಕೆ ಆಗೋದು. ಓಹೋ. ಆಮೇಲೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಆ ಪೋರ್ಟಲ್ ಲಾಗಿನ್ ಡೀಟೇಲ್ಸ್, ಪಾಸ್ವರ್ಡ್ ಎಲ್ಲ ತುಂಬಾ ಸೀಕ್ರೆಟ್ ಆಗಿ ಇಟ್ಕೋಬೇಕು, ಶೇರ್ ಮಾಡಬಾರ್ದು. ಹೌದು, ಅದು ಕೂಡ ಬಹಳ ಮುಖ್ಯ. ಸರಿ, ಈಗ ಈ ವರ್ಷದ ಬಹುದೊಡ್ಡ ಬದಲಾವಣೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಕಡ್ಡಾಯ ಕಾಷನ್ ಡೆಪಾಸಿಟ್, ಮ್ಯಾಂಡೇಟರಿ ಕಾಷನ್ ಡೆಪಾಸಿಟ್ ಅಂತ. ಅದೇ ಸರ್ಕಾರದ ಒಂದು ಆರ್ಡರ್ ಇದೆ ಜುಲೈ 20ನೇ ತಾರೀಕಿಂದು. ಅದನ್ನ ಕೋಟ್ ಮಾಡಿ ಈ ವರ್ಷದಿಂದ ಆಪ್ಷನ್ ಎಂಟ್ರಿ ಮಾಡೋವಾಗ್ಲೇ ಈ ಡೆಪಾಸಿಟ್ ಕಟ್ಲೇಬೇಕು ಅಂತ ಕೆಇಎ ಹೇಳಿದೆ. ಹೌದು, ಇದು ಬಹಳ ದೊಡ್ಡ ಬದಲಾವಣೆ. ಇದಂತೂ ಹೊಸ್ತು. ಖಂಡಿತ ಹೊಸ್ತು. ಮೊದಲೆಲ್ಲ ಹೀಗಿರ್ಲಿಲ್ಲ. ಈ ಕಾಷನ್ ಡೆಪಾಸಿಟ್ ಕಟ್ಟಿಲ್ಲ ಅಂದ್ರೆ ಆಪ್ಷನ್ ಎಂಟ್ರಿನೇ ಮಾಡೋಕ್ಕಾಗಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಯ್ಯೋ. ಅಂದ್ರೆ ಪ್ರಾಸೆಸ್ನ ಈ ಹಂತದಲ್ಲಿ ಭಾಗವಹಿಸೋಕೆ ಈ ಫೀಸ್ ಈಗ ಮ್ಯಾಂಡೇಟರಿ. ಓ, ಹಾಗಾದ್ರೆ ಇದು ಯುಜಿಸಿಇಟಿ 2025 ಅಡಿಯಲ್ಲಿ ಬರೋ ಎಲ್ಲಾ ಕೋರ್ಸ್ಗಳಿಗೂ ಅನ್ವಯಿಸುತ್ತಾ? ಇಂಜಿನಿಯರಿಂಗು, ಆರ್ಕಿಟೆಕ್ಚರಿಂದ ಹಿಡಿದು ಅಗ್ರಿಕಲ್ಚರ್, ಫಾರ್ಮಸಿ, ನ್ಯಾಚುರೋಪಥಿ, ನರ್ಸಿಂಗ್, ಬಿಪಿಟಿ, ಬಿಪಿಒ, ಅಲೈಡ್ ಸೈನ್ಸಸ್ ಎಲ್ಲದಕ್ಕೂನಾ? ನೀವು ಹೇಳಿದ್ದು ಕರೆಕ್ಟ್. ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯುಜಿಸಿಇಟಿ ವ್ಯಾಪ್ತಿಯಲ್ಲಿ ಬರೋ ಎಲ್ಲ ಪ್ರೊಫೆಷನಲ್ ಕೋರ್ಸ್ಗಳಿಗೂ ಇದು ಅಪ್ಲೈ ಆಗುತ್ತೆ. ಯಾಕೆ ಹೀಗ್ ಮಾಡಿರಬಹುದು? ಬಹುಶಃ ಪ್ರಾಧಿಕಾರಕ್ಕೆ ಸೀಟು ಆಯ್ಕೆ ಮಾಡೋದ್ರಲ್ಲಿ ಅಭ್ಯರ್ಥಿಗಳ ಸೀರಿಯಸ್ನೆಸ್ ಬೇಕಾಗಿರಬಹುದು. ಒಂಥರ ಸೀಟು ಬ್ಲಾಕ್ ಮಾಡಿ ಆಮೇಲೆ ಸೇರದೇ ಇರೋರ ಸಂಖ್ಯೆ ಕಡಿಮೆ ಮಾಡೋಕೆ ಪ್ರಯತ್ನ ಇರಬಹುದು. ಹೌದು, ಅದು ಒಂದು ಪಾಯಿಂಟ್ ಇರಬಹುದು. ಆದರೆ ಇದು ಅಭ್ಯರ್ಥಿಗಳ ಮೇಲೆ ಸ್ಟಾರ್ಟಿಂಗ್ನಲ್ಲಿ ಒಂದು ಫೈನಾನ್ಷಿಯಲ್ ಪ್ರೆಷರ್ ಹಾಕಿದ ಹಾಗೆ ಆಗುತ್ತೆ ಅನ್ನೋದು ನಿಜ. ನಿಜ. ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋ ಮೊದಲೇ ದುಡ್ಡಿನ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕು. ಹೌದು. ಇದು ಅವರ ಪ್ರಿಫರೆನ್ಸ್ ಲಿಸ್ಟ್ ರೆಡಿ ಮಾಡುವಾಗ ಒಂದು ದೊಡ್ಡ ಫ್ಯಾಕ್ಟರ್ ಆಗತ್ತೆ ಅಲ್ವಾ? ಖಂಡಿತವಾಗಿಯೂ. ಇದು ಆಯ್ಕೆ ಪ್ರಕ್ರಿಯೆಯನ್ನ ಒಂಥರ ಹೆಚ್ಚು ಗಂಭೀರ ಮಾಡುತ್ತೆ ಅಂತಾನೂ ಹೇಳ್ಬೋದು. ತಾವು ನಿಜವಾಗ್ಲೂ ಸೇರ್ಬೇಕು ಅಂತ ಇರೋ ಕಾಲೇಜು, ಕೋರ್ಸ್ ಮಾತ್ರ ಆಯ್ಕೆ ಮಾಡಕ್ಕೆ ಇದು ಮೋಟಿವೇಟ್ ಮಾಡ್ಬೋದು. ಆದ್ರೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿರೋ ಒಳ್ಳೆ ಸ್ಟೂಡೆಂಟ್ಸ್ ಮೇಲೆ ಇದು ಹೇಗೆ ಎಫೆಕ್ಟ್ ಆಗತ್ತೆ ಅಂತ ಕಾದ್ ನೋಡ್ಬೇಕು. ಹೌದು, ಅದೊಂದು ಪ್ರಶ್ನೆ ಇದೆ. ಹಾಗಾದ್ರೆ ಒಟ್ಟಿನಲ್ಲಿ ಸಾರಾಂಶ ಏನು ಅಂದ್ರೆ, ಯುಜಿಸಿಟಿ 2025 ಅಭ್ಯರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕು ಅಂದ್ರೆ ಮೊದಲು ಈ ಕಡ್ಡಾಯ ಕಾಷನ್ ಡೆಪಾಸಿಟ್ ಕಟ್ಲೇಬೇಕು. ಕರೆಕ್ಟ್. ಆಮೇಲೆ ತಮ್ಮ ಆಯ್ಕೆಗಳನ್ನ ತುಂಬಾ ಕೇರ್ಫುಲ್ ಆಗಿ ಹಾಕ್ಬೇಕು ಮತ್ತು ಲಾಗಿನ್ ಡೀಟೇಲ್ಸ್ ಸೇಫ್ ಆಗಿ ಇಟ್ಕೋಬೇಕು. ಹೌದು, ಸಂಕ್ಷಿಪ್ತವಾಗಿ ಇವೇ ಮುಖ್ಯ ಪಾಯಿಂಟ್ಸ್. ಸರಿ. ಈ ಬದಲಾವಣೆ ಬಗ್ಗೆ ಯೋಚನೆ ಮಾಡಿದ್ರೆ ಒಂದು ಪ್ರಶ್ನೆ ಬರುತ್ತೆ. ಹೇಳಿ. ಈ ರೀತಿ ಆಪ್ಷನ್ ಎಂಟ್ರಿ ಸ್ಟಾರ್ಟಿಂಗ್ನಲ್ಲೇ ಕಡ್ಡಾಯ ಡೆಪಾಸಿಟ್ ತಂದಿರುವುದು ಅಭ್ಯರ್ಥಿಗಳು ತಮ್ಮ ಕೆರಿಯರ್ ಬಗ್ಗೆ ತಗೊಳ್ಳೋ ನಿರ್ಧಾರಗಳ ಮೇಲೆ ಲಾಂಗ್ ಟರ್ಮಲ್ಲಿ ಹೇಗೆ ಪ್ರಭಾವ ಬೀರ್ಬೋದು? ಇದು ಬರೀ ಪ್ರವೇಶ ಪ್ರಕ್ರಿಯೆಯ ಸೀರಿಯಸ್ನೆಸ್ ಹೆಚ್ಚಿಸುತ್ತಾ ಅಥವಾ ಆರ್ಥಿಕ ವಿಚಾರಗಳಿಗೆ ಒಂಥರ ಜಾಸ್ತಿ ಪ್ರಾಮುಖ್ಯತೆ ಕೊಟ್ಟಾಗೆ ಆಗತ್ತಾ? ಇದು ಮುಂದಿನ ದಿನಗಳಲ್ಲಿ ಯೋಚಿಸಬೇಕಾದ ವಿಷಯ ಅನ್ಸುತ್ತೆ. ನಿಜ. ಇದು ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಮುಂದಿನ ಚರ್ಚೆಗೆ.